ರಾಜ್ಯದಲ್ಲಿ ಹೆಚ್ಚುತ್ತಾ ಇದೆ ಮಕ್ಕಳ ಮೇಲಿನ ದೌರ್ಜನ್ಯ. ವರ್ಷದಿಂದ ವರ್ಷಕ್ಕೆ ದೌರ್ಜನ್ಯದ ಕೇಸ್ಗಳು ಹೆಚ್ಚಳ ಆಗ್ತಾ ಇದೆ. ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ಏರಿಕೆಯಾಗ್ತಾ ಇದೆ. ಕಳೆದ 6 ತಿಂಗಳಲ್ಲಿ 1800ಕ್ಕೂ ಹೆಚ್ಚು ದೌರ್ಜನ್ಯ ಕೇಸ್ಗಳು ಕಂಡುಬಂದಿದೆ. ಮಕ್ಕಳ ಲೈಂಗಿಕ ದೌರ್ಜನ್ಯ ತಪ್ಪಿಸೋದಕ್ಕೆ ಇಲಾಖೆ ಹಾಗಾದ್ರೆ ವಿಫಲ ಆಯ್ತಾ? ವೆಬ್ಸೈಟ್ನಲ್ಲಿ ಜಾಗೃತಿ ಮೂಡಿಸಿ ಇಲಾಖೆ ಸೈಲೆಂಟ್ ಆಗಿದೆ. ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ತಡೆಗೆ ಹಲವು ಕ್ರಮಗಳನ್ನು ಕೈಗೊಳ್ಳಬೇಕು. ಸರ್ಕಾರಿ ಖಾಸಗಿ ಶಾಲೆಗಳಲ್ಲಿ ಸುತ್ತೋಲೆಗಳ ಜಾರಿಯಾಗಿಲ್ಲ. ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದ್ರೂ ಮಕ್ಕಳು ಸುಮ್ಮನಿರ್ತಿದ್ದಾರೆ. ಅದನ್ನ ಹೇಳಿಕೊಳ್ಳೋದಕ್ಕೆ ಬರ್ತಿಲ್ಲ, ಹೆದರ್ತಾ ಇದ್ದಾರೆ. ಸಣ್ಣ ವಯಸ್ಸಿನಲ್ಲೇ ಮಕ್ಕಳಿಗೆ ಲೈಂಗಿಕ ದೌರ್ಜನ್ಯದ ಬಗ್ಗೆ ಜಾಗೃತಿ ಮೂಡಿಸಬೇಕಾಗತ್ತೆ. ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ 2024ರಲ್ಲಿ ಎಷ್ಟು ಪ್ರಕರಣ ಇತ್ತು? ನೀವು ನಮ್ಮ ಸ್ಕ್ರೀನ್ನಲ್ಲಿ ನೋಡ್ತಾ ಇದ್ದೀರಿ. ಬೆಂಗಳೂರು ನಗರ ಭಾಗದಲ್ಲಿ 586 ಪೋಕ್ಸೋ ಪ್ರಕರಣಗಳು ದಾಖಲಾಗಿವೆ. 415 ಅತ್ಯಾಚಾರ. ಮೈಸೂರಿನಲ್ಲಿ ಪೋಕ್ಸೋ 65 ಪ್ರಕರಣಗಳು, 49 ಅತ್ಯಾಚಾರ. ಹುಬ್ಬಳ್ಳಿ ಧಾರವಾಡದಲ್ಲಿ 63 ಪೋಕ್ಸೋ ಪ್ರಕರಣಗಳು, ಅತ್ಯಾಚಾರ 42. ಮಂಗಳೂರಿನಲ್ಲಿ ನೀವು ನೋಡ್ತಾ ಇದ್ದೀರಾ 63 ಪೋಕ್ಸೋ ಪ್ರಕರಣಗಳು, ಅತ್ಯಾಚಾರ 29. ಬೆಂಗಳೂರು ಜಿಲ್ಲೆಯಲ್ಲಿ 133 ಪೋಕ್ಸೋ ಪ್ರಕರಣಗಳು, ಅತ್ಯಾಚಾರ 81. ಶಾಲೆಗಳಲ್ಲಿ ಜಾಸ್ತಿ ಆಗ್ತಿದೆ ಅಂದ್ಬಿಟ್ಟು ಅಂತ. ಶಾಲೆಗಳಲ್ಲೂ ಒಂದು ನಮ್ಮ ಸುತ್ತಮುತ್ತಲ ಪರಿಸರವನ್ನು ಗಮನಿಸಿದಾಗ ಶಾಲೆಯೂ ಒಂದು ಭಾಗ. ಶಾಲೆ ಮಾತ್ರ ಅಂತ ನಾವು ಸಿಂಗಲ್ ಔಟ್ ಮಾಡೋದು ಅಷ್ಟು ಸೂಕ್ತವಲ್ಲ ಅಂತ ನಮ್ಮ ಒಂದು ಅನಿಸಿಕೆ. ಅದು ಆಟದ ಮೈದಾನ ಇದ್ದಿರ್ಬೋದು, ಟ್ಯೂಷನ್ ಕೇಂದ್ರಗಳಿದ್ದಿರ್ಬೋದು ಅಂತ ಅಂದ್ಕೊಳ್ಳೋಣ, ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗುವಂತಹ ಸ್ಥಳಗಳಿದ್ದಿರ್ಬೋದು, ಟೂರ್ ಹೋದಾಗಿದ್ದಿರ್ಬೋದು, ಮತ್ತು ಮನೆಯ ಹತ್ತಿರದಲ್ಲಿ ಇರ್ಬೋದು, ಮನೆಯಲ್ಲೂ ಇದ್ದಿರ್ಬೋದು. ಹೀಗೆ ಬೇರೆ ಬೇರೆ ಥರದ ಒಂದು ಸನ್ನಿವೇಶಗಳನ್ನ ಗಮನಿಸಬೇಕಾಗತ್ತೆ ಅಂತ. ಹಾಗಾಗಿ ನೀವು ಕೇಳಿದ್ರೆ ಯಾಕೆ ಜಾಸ್ತಿ ಆಗ್ತಿದೆ ಅಂದ್ಬಿಟ್ಟು ಅಂತ. ನಮ್ಮ ಪರಿಸರದಲ್ಲಿ ಸಾಕಷ್ಟು ಈಗ ಲೈಂಗಿಕ ಸಾಹಿತ್ಯ ಸಿಗತ್ತೆ, ಲೈಂಗಿಕ ವಾತಾವರಣವೇ ಇದೆ ಅಂತ ಹೇಳಬೇಕಾಗತ್ತೆ. ನಾವು ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಸುಲಭವಾಗಿ ಸಿಗುತ್ತೆ. ಯಾವುದೇ ಅದಕ್ಕೆ ಮಕ್ಕಳಿಗೆ ನಾವು ರಕ್ಷಣೆ ಕೊಡಬೇಕು ಅನ್ನೋಂಥ ಹಿನ್ನೆಲೆಯಲ್ಲಿ ನಾವು ನೋಡ್ತಿದ್ದೀವಿ ಅಂತಂದರೆ ಈ ಪ್ರಕರಣಗಳ ಬಗ್ಗೆ ದೂರು ಕೊಡೋದೇ ಮುಖ್ಯ, ವರದಿ ಮಾಡೋದು ಮುಖ್ಯ ಆಗಿರುತ್ತೆ. ಸೊ ಜೊತೆಗೆ ನಾವು ಇಲ್ಲಿ ಹೇಳ್ತಾ ಇರೋದು ಏನು ಮಾಡಬೇಕು, ನೀವು ಹೇಳಿದ್ರೆ ತುಂಬ ಚೆನ್ನಾಗಿ ಅವೇರ್ನೆಸ್ ಪ್ರೋಗ್ರಾಮ್ಸ್ ಅಂತೆಲ್ಲ ಹೇಳಿ. ಸೊ ಮಕ್ಕಳು ಅಂತ ಬಂದಾಗ ನಮಗೆ ಹೇಳೋವಂಥದ್ದು ಕೆಲವೊಂದು ಕನ್ಫ್ಯೂಷನ್ಸ್ ಇತ್ತು, ಗುಡ್ ಟಚ್ ಬ್ಯಾಡ್ ಟಚ್ ಅಂತ. ಅದನ್ನು ಈಗ ನಾವು ಸೇಫ್ ಮತ್ತು ಅನ್ಸೇಫ್ ಟಚ್ ಅಂತ ಹೇಳ್ತೀವಿ, ಸುರಕ್ಷಿತ ಸ್ಪರ್ಶ ಮತ್ತು ಅಸುರಕ್ಷಿತ ಸ್ಪರ್ಶ ಅಂತ. ಮಕ್ಕಳಿಗೆ ಇದನ್ನು ಹೇಳ್ಕೊಡ್ಬೇಕಾಗತ್ತೆ. ಸೊ ಮಕ್ಕಳಿಗೆ ನನ್ನ ಬಾಡಿ ಪಾರ್ಟನ್ನು ನಾನು ಗುರುತಿಸ್ಕೊಳ್ಳೋದಕ್ಕೂ ಗೊತ್ತಾಗಬೇಕು, ಜೊತೆಗೆ ರಕ್ಷಣೆ ಮಾಡ್ಕೊಳ್ಳೋಂಥದ್ದು. ಬೇರೆ ಯಾರು ನನ್ನ ಬೌಂಡ್ರಿಯನ್ನು ದಾಟಿ ಬರಬಾರ್ದು, ನನಗೆ ಬೇರೆಯವರಿಂದ ತೊಂದರೆ ಆಗಬಾರ್ದು. ತೊಂದರೆ ಆದರೆ ಅದು ನನ್ನ ತಪ್ಪಲ್ಲ, ನಾನು ಕಂಪ್ಲೇಂಟ್ ಕೊಡಬೇಕು ಅನ್ನೋ ಒಂದು ಸೆಲ್ಫ್ ಅವೇರ್ನೆಸ್ ಮಕ್ಕಳಿಗೆ ಬೇಕಾಗಿದೆ. ಸೊ ಅಂಥದನ್ನು ಕೊಡುವಂಥದ್ದು ತುಂಬ ಮುಖ್ಯ. ಮತ್ತು ಈ ಪ್ರಕರಣ ನಿಭಾಯಿಸೋರಿಗೆ ನಮ್ಮ ಕೆಲವು ಎಕ್ಸಾಂಪಲ್ಸ್ ಹೇಳೋದಾದರೆ, ನಾನು ಕೋರ್ಟಿಗೆ ಹೋಗಿ ಕೆಲವೊಂದು ಸರ್ತಿ ನಮ್ಮಗಳಿಗೆ ಹ್ಯೂಮಿಲೇಷನ್ ಕ್ರಿಯೇಟ್ ಮಾಡೋಂಥದ್ದು, ಬೇರೆ ಬೇರೆ ಪ್ರಶ್ನೆ ಮಾಡೋದು, ಅಥವಾ ಬೇಕಂತಲೇ ಅವಮಾನ ಮಾಡೋದು. ಇಟ್ ವಾಸ್ ಓನ್ಲಿ ಇನ್ NCERT ಹೆಲ್ಪ್ಲೈನ್ ನಂಬರ್ ಚೈಲ್ಡ್ ಅವೇರ್ನೆಸ್. ಓನ್ಲಿ NCERTಯಲ್ಲಿ ಮಾತ್ರ ಲಾಸ್ಟ್ ಪೇಜಲ್ಲಿ ಗೊತ್ತಾಗ್ತಾ ಇತ್ತು. ಆದರೆ ಅವೇರ್ನೆಸ್ ಯಾರೂ ಅಷ್ಟೊಂದು ಗಮನಕ್ಕೆ ಕೊಡಲಿಲ್ಲ. ಆದರೆ ಕೊಟ್ಟರೆ ಬಹುಶಃ ಹೆಲ್ಪ್ ಮಾಡಿದ್ರೆ ಅವರು ತುಂಬ ಹೆಲ್ಪ್ ಆಗ್ಬೋದು ಮಕ್ಕಳುಗಳಿಗೆ. ಮತ್ತು ಅವ್ರ ಹಕ್ಕುಗಳು ಅವೇರ್ನೆಸ್ ಮಾಡಬೇಕು, ಇನ್ನೂ ತುಂಬ ಇಂಪ್ಲಿಮೆಂಟ್ ಮಾಡಬೇಕು ಅನಿಸುತ್ತೆ ಸ್ಕೂಲ್ಗಳಲ್ಲಿ. ತುಂಬ ರೇರ್ ಆಗಿ ಸ್ಕೂಲ್ಗಳಲ್ಲಿ, ಶಾಲೆಗಳಲ್ಲಿ, ಇಟ್ಸ್ ಈವನ್ ಇನ್ ಗೌರ್ಮೆಂಟ್ ಸ್ಕೂಲ್. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ನಮ್ಮ ಪ್ರತಿನಿಧಿ ಮಮತಾ ಮರ್ದಾಳ. ಮಮತಾ, ಮಕ್ಕಳಿಗೆ ಸೇಫ್ ಅನ್ಸೇಫ್ ಟಚ್ಗಳನ್ನು ಖಂಡಿತವಾಗಿ ಹೇಳಿಕೊಡ್ಲೇಬೇಕು. ಜೊತೆಗೆ ಸಹಾಯವಾಣಿ ನಂಬರ್ 1098 ಬಗ್ಗೆ ಅವರಿಗೆ ಅರಿವಿಗಿರಬೇಕು. ಯಾರಾದರೂ ಅನ್ಸೇಫ್ ಟಚ್ ಮಾಡಿದ್ರೆ ಅದನ್ನು ರಿಪೋರ್ಟ್ ಮಾಡಬೇಕು, ಶಿಕ್ಷಕರಿಗೋ ಕುಟುಂಬಸ್ಥರಿಗೋ ಯಾರಿಗೋ ಹೇಳಬೇಕು. ಇಂತಹ ಅವೇರ್ನೆಸ್ಗಳನ್ನು ನಿರಂತರವಾಗಿ ಮಾಡಬೇಕಾಗಿದೆ. ಆದರೆ ಎಲ್ಲಿ ಎಡವುತ್ತಾ ಇದೆ ಇಲಾಖೆ, ಏನಾಗ್ತಾ ಇದೆ? ಭಾವನಾ, ಹೌದು, ಖಂಡಿತವಾಗಿಯೂ ಒಂದಷ್ಟು ಜಾಗೃತಿಯನ್ನ ಮಕ್ಕಳಲ್ಲಿ ಮೂಡಿಸ್ಬೇಕಾಗತ್ತೆ. ಈಗ ನಾವು ನೋಡ್ತಾ ಇರೋ ಪ್ರಕಾರ 2020ಕ್ಕೆ ಮತ್ತೆ 2024ಕ್ಕೆ ಕಂಪೇರ್ ಮಾಡಿದ್ರೆ ಸುಮಾರು 2000ಕ್ಕೂ ಹೆಚ್ಚು ಪ್ರಕರಣಗಳು ಜಾಸ್ತಿ ಆಗಿರುವಂತದ್ದು. ಅದರಲ್ಲೂ ಈ ವರ್ಷ ನಾವು ನೋಡಿದ್ರೆ ಕಳೆದ 6 ತಿಂಗಳಲ್ಲಿ ಸುಮಾರು 1800, ಅಂದ್ರೆ ಒಂದು ತಿಂಗಳಿಗೆ ಸುಮಾರು 10ಕ್ಕಿಂತಲೂ ಹೆಚ್ಚು ಪ್ರಕರಣಗಳು ಜಾಸ್ತಿ ಆಗ್ತಾನೆ ಇದಾವೆ ಅನ್ನುವಂಥದ್ದನ್ನ ಈಗಾಗಲೇ ಏನು ಮಕ್ಕಳ ಹಕ್ಕುಗಳ ಆಯೋಗದಿಂದ ಹೇಳ್ತಾ ಇರುವಂತಹ ವರದಿ.
ಈ ಒಂದು ಏನು ದಿನದಿಂದ ದಿನಕ್ಕೆ ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ಜಾಸ್ತಿ ಆಗ್ತಾ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಸರ್ಕಾರ ಒಂದಷ್ಟು ಜಾಗೃತಿಯನ್ನ ಮೂಡಿಸ್ಬೇಕು ಅಂತ ಹೇಳಿ ಒಂದು ಸಮಿತಿಯನ್ನು ಕೂಡ ಮಾಡಿತ್ತು. ಮಕ್ಕಳ ಹಕ್ಕುಗಳ ಆಯೋಗದಿಂದ ಒಂದು ಸಮಿತಿಯನ್ನ ಮಾಡಿ ಆ ಸಮಿತಿ ಶಾಲೆಗಳಲ್ಲಿ ಹೋಗಿ ಒಂದಷ್ಟು ಜಾಗೃತಿಯನ್ನ ಮೂಡಿಸ್ಬೇಕು, ಅದಕ್ಕೆ ಬೇಕಾಗಿರುವಂತಹ ತಯಾರಿಯನ್ನ ಮಾಡ್ಕೊಳ್ಳಿ ಅಂತೇಳಿ ಸಮಿತಿಗೆ ಹೇಳಿತ್ತು. ಆದ್ರೆ ಸಮಿತಿ ಎಲ್ಲಾ ರೀತಿಯ ಡ್ರಾಫ್ಟ್ ಅನ್ನು ಕೂಡ ರೆಡಿ ಮಾಡ್ಕೊಂಡಿದೆ. ಆದ್ರೆ ಶಿಕ್ಷಣ ಇಲಾಖೆ ಇದುವರೆಗೂ ಕೂಡ ಅದನ್ನ ಜಾರಿಗೆ ತರುವಲ್ಲಿ ವಿಫಲ ಆಗಿದೆ. ಇದು ಸರ್ಕಾರದ ನಿರ್ಲಕ್ಷ್ಯ ಅಂತ ಹೇಳ್ಬೋದು ಭಾವನಾ. ಯಾಕಂತಂದ್ರೆ ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ಜಾಸ್ತಿ ಆಗ್ತಾ ಇದೆ ಅನ್ನುವಂಥದ್ದು ರಿಪೋರ್ಟ್ ಸರ್ಕಾರಕ್ಕೆ ಗೊತ್ತಾದ್ರೂ ಕೂಡ ಆ ಒಂದು 1098 ಹೆಲ್ಪ್ ಲೈನ್ ಇದೆ ಅದು ಕೂಡ ಶಾಲೆಗಳಲ್ಲಿ ಡಿಸ್ಪ್ಲೇ ಮಾಡ್ಬೇಕಾಗತ್ತೆ. ಮಕ್ಕಳಲ್ಲಿ ಒಂದು ರೀತಿಯಲ್ಲಿ ಏನೋ ಬ್ಯಾಡ್ ಟಚ್ ಅಥವಾ ಗುಡ್ ಟಚ್ ಅನ್ನುವಂಥದ್ದು ಮಕ್ಕಳಿಗೆ ಗೊತ್ತಾಗೋದಿಲ್ಲ. ಸೊ ಗೊತ್ತಾದ್ರೂ ಕೂಡ ಅದನ್ನ ಶಿಕ್ಷಕರಲ್ಲಿ ಹೇಳೋದಕ್ಕೂ ಕೂಡ ಅಥವಾ ಪೋಷಕರಲ್ಲಿ ಹೇಳೋದಕ್ಕೂ ಕೂಡ ಮಕ್ಕಳು ಹಿಂಜರಿತಾ ಇದ್ದಾರೆ. ಸೊ ಅದನ್ನ ಹೇಳ್ಬೇಕು ಅಂತಂದ್ರೆ ಯಾವ ರೀತಿ ಜಾಗೃತಿಯನ್ನ ಮೂಡಿಸ್ಬೇಕು ಅಂತ ಹೇಳಿ ಒಂದಷ್ಟು ಅವೇರ್ನೆಸ್ ಗಳನ್ನ ಮಾಡೋದಿಕ್ಕೆ ಅಂತೇಳಿ ಎಲ್ಲಾ ರೀತಿಯ ತಯಾರಿಯನ್ನ ಮಾಡ್ಕೊಂಡಿದೆ. ಆದ್ರೆ ಇದು ಕೇವಲ ತಯಾರಿಯನ್ನ ಮಾಡಿಟ್ಟುಕೊಂಡಿದ್ದು ಮಾತ್ರ, ಇದು ಕೇವಲ ವೆಬ್ಸೈಟ್ಗಳಲ್ಲಿ ಮಾತ್ರ ಇದೆ, ಆದ್ರೆ ಇನ್ನೂ ಕೂಡ ಜಾರಿಗೆ ಬಂದಿಲ್ಲ. ಇದು ಸರ್ಕಾರದ ನಿರ್ಲಕ್ಷ್ಯ ಅಂತಲೇ ಹೇಳ್ಬೋದು. ಯಾಕೆ ಈ ರೀತಿ ಅಂದ್ರೆ ಇದ್ರ ಬಗ್ಗೆ ಸುಮ್ನೆ ಮೌನ ವಹಿಸಿದೆ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ಆಗಿರುವಂತದ್ದು. ಹಾಗಾಗಿ ಸರ್ಕಾರ ಇದ್ರ ಕೂಡ್ಲೇ ಸರ್ಕಾರ ಅಂದ್ರೆ ಶಿಕ್ಷಣ ಇಲಾಖೆ ಕೂಡ ಮುಂದ್ ಬಂದು ಇದರಲ್ಲಿ ಶಿಕ್ಷಕರಿಗೂ ಕೂಡ ಮೊದಲು ಇದ್ರ ಬಗ್ಗೆ ಜಾಗೃತಿಯನ್ನ ಮೂಡಿಸ್ಬೇಕಾಗತ್ತೆ. ಶಿಕ್ಷಕರೇ ಇದನ್ನ ಅಂದ್ರೆ ಮಕ್ಕಳಲ್ಲಿ ಒಂದಷ್ಟು ಜಾಗೃತಿಯನ್ನ ಮೂಡಿಸೋದಕ್ಕೂ ಕೂಡ ಅವರು ಕೂಡ ಹಿಂಜರಿತಾ ಇದ್ದಾರೆ ಅನ್ನುವಂಥದ್ದು ಮಕ್ಕಳ ಹಕ್ಕುಗಳ ಆಯೋಗದಿಂದ ಕೂಡ ಕೇಳಿ ಬರ್ತಾ ಇರುವಂತಹ ಕೆಲವೊಂದು ಮಾಹಿತಿ. ಹಾಗಾಗಿ ಇದೆಲ್ಲದರ ಬಗ್ಗೆ ಸರ್ಕಾರ ಶಿಕ್ಷಣ ಇಲಾಖೆ ಕೂಡ್ಲೇ ಮಕ್ಕಳಲ್ಲಿ ಜಾಗೃತಿಯನ್ನ ಮೂಡಿಸಿ ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ಏನಿದೆ ಅದನ್ನ ತಡೆಯುವಲ್ಲಿ ಮುಂದಾಗಬೇಕಾಗಿದೆ ಭಾವನಾ. ಎಸ್, ಧನ್ಯವಾದ ಮಮತಾ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.